ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಗುಪ್ತ ನವರಾತ್ರಿ ಯಾವಾಗ ಆರಂಭವಾಗುತ್ತದೆ, ಯಾವ ದಿನದಿಂದ ಪೂಜೆ ಮಾಡಬೇಕು, ವಾರಾಹಿ ಅಮ್ಮನವರ ಪೂಜೆಯನ್ನು ಹೇಗೆ ಆಚರಿಸಬೇಕು, ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು, ಯಾವ ಮಂತ್ರವನ್ನು ಜಪಿಸಬೇಕು, 9 ದಿನಗಳ ಕಾಲ ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಈ ಪೂಜೆಯಿಂದ ದೊರೆಯುವ ಫಲಗಳೇನು ಎಂಬ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲಿಗೆ ಗುಪ್ತ ನವರಾತ್ರಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಎಲ್ಲರಿಗೂ ತಿಳಿದಿರುವ ಶಾರದಾ ನವರಾತ್ರಿ ಮತ್ತು ವಸಂತ ನವರಾತ್ರಿಯ ಜೊತೆಗೆ ಆಷಾಢ ಮತ್ತು ಮಾಘ ಮಾಸಗಳಲ್ಲಿ ಬರುವ 2 ಗುಪ್ತ ನವರಾತ್ರಿಗಳಿಗೂ ವಿಶೇಷ ಮಹತ್ವವಿದೆ. ಗುಪ್ತ ಎಂಬ ಪದದ ಅರ್ಥ ರಹಸ್ಯ ಅಥವಾ ಅಂತರಂಗ. ಈ ನವರಾತ್ರಿಯಲ್ಲಿ ಆದಿಶಕ್ತಿ ದುರ್ಗಾದೇವಿ ಹಾಗೂ ವಾರಾಹಿ ಅಮ್ಮನವರ ಆರಾಧನೆ ಮಾಡಿದರೆ ಭಕ್ತರ ಮನೋರಥಗಳು ಈಡೇರುತ್ತವೆ. ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆ, ಶತ್ರು ನಿವಾರಣೆ, ಧೈರ್ಯ, ಆತ್ಮವಿಶ್ವಾಸ, ಕುಟುಂಬದ ರಕ್ಷಣೆ ಮತ್ತು ದೇವಿಯ ಕೃಪೆಗಾಗಿ ಅನೇಕ ಭಕ್ತರು ಈ 9 ದಿನಗಳ ಪೂಜೆಯನ್ನು ಭಕ್ತಿಯಿಂದ ಆಚರಿಸುತ್ತಾರೆ. 2026ರಲ್ಲಿ ಆಷಾಢ ಅಮಾವಾಸ್ಯೆ ಸೋಮವಾರ ಸಂಜೆ ಸುಮಾರು 6:50 ಆರಂಭವಾಗಿ ಮಂಗಳವಾರ ಮಧ್ಯಾಹ್ನ ಸುಮಾರು 3:14 ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆಯ ನಂತರದ ಪ್ರತಿಪದೆಯಿಂದ ಗುಪ್ತ ನವರಾತ್ರಿ ಆರಂಭವಾಗುವುದರಿಂದ ಈ ಬಾರಿ ಬುಧವಾರದಿಂದ ಗುಪ್ತ ನವರಾತ್ರಿಯ ಪೂಜೆಯನ್ನು ಆರಂಭಿಸಬಹುದು. ನಿಮ್ಮ ಪ್ರದೇಶದ ಪಂಚಾಂಗದ ಸಮಯವನ್ನು ಒಮ್ಮೆ ಪರಿಶೀಲಿಸಿ ಸಂಕಲ್ಪ ಮಾಡಿಕೊಂಡು ಪೂಜೆ ಆರಂಭಿಸಿದರೆ ಇನ್ನೂ ಉತ್ತಮ. ಈ ನವರಾತ್ರಿಯಲ್ಲಿ ಸಾಧ್ಯವಾದಷ್ಟು ಶಾಂತ ವಾತಾವರಣದಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು. ರಾತ್ರಿ ಸಮಯದಲ್ಲಿ ದೇವಿಯ ಶಕ್ತಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಸಾಧ್ಯವಾದರೆ ಸಂಜೆ ಅಥವಾ ರಾತ್ರಿ ದೀಪಾರಾಧನೆ ಮಾಡಿ ಮಂತ್ರ ಜಪ ಮಾಡಬಹುದು. ಯಾರಿಗಾದರೂ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಪೂಜೆ ಮಾಡಿ ಸಂಜೆ ದೀಪ ಹಚ್ಚಿ ದೇವಿಯನ್ನು ಸ್ಮರಿಸಿದರೂ ಸಾಕು. ಭಕ್ತಿ ಮುಖ್ಯ, ಸಮಯಕ್ಕಿಂತ ಮನಸ್ಸಿನ ಶುದ್ಧತೆಯೇ ಮುಖ್ಯ. ಪೂಜೆಗೆ ವಾರಾಹಿ ಅಮ್ಮನವರ ಫೋಟೋ ಅಥವಾ ಚಿತ್ರವನ್ನು ಇಡುವುದು ಉತ್ತಮ. ಹೊಸದಾಗಿ ವಿಗ್ರಹವನ್ನು ತರುವಂತಹ ಅವಶ್ಯಕತೆ ಏನಿಲ್ಲ. ದೇವಿಯ ಫೋಟೋ ಮುಂದೆ ಒಂದು ಶುಭ್ರವಾದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಕೆಂಪು ಅಥವಾ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಇಟ್ಟು ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, 5 ಅರಿಶಿಣದ ಕೊಂಬು, 1 ಡಜನ್ ಬಳೆ, ಹಣ್ಣು, ತೆಂಗಿನಕಾಯಿ ಮತ್ತು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಆರಂಭಿಸಬಹುದು. ಬಾಗಿನದ ಪ್ಯಾಕೆಟ್ ಇದ್ದರೆ ಅದನ್ನು ಇಡಬಹುದು. ಕೆಲವರು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಾರೆ. ನೀವು ಕಳಸ ಇಡಲು ಇಚ್ಛಿಸಿದರೆ ತಾಮ್ರ ಅಥವಾ ಬೆಳ್ಳಿ ಅಥವಾ ಪಿತ್ತಳದ ಕಳಸದಲ್ಲಿ ನೀರು ತುಂಬಿ ಅರಿಶಿನ ಕುಂಕುಮ, ನಾಣ್ಯ, 5 ವೀಳ್ಯದೆಲೆ ಹಾಕಿ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಸಂಕಲ್ಪ ಮಾಡಬಹುದು. 9 ದಿನಗಳ ಕಾಲ ಕಳಸವನ್ನು ಕದಲಿಸಬಾರದು. ಪ್ರತಿದಿನ ಹೂವು ಮತ್ತು ಹಣ್ಣು ಮಾತ್ರ ಬದಲಾಯಿಸಬೇಕು. ಈ ನವರಾತ್ರಿಯಲ್ಲಿ ಮಣ್ಣಿನ ದೀಪಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಸಾಧ್ಯವಾದಷ್ಟು ಮಣ್ಣಿನ ದೀಪವನ್ನು ಬಳಸುವುದು ಉತ್ತಮ. ದೊಡ್ಡ ಬತ್ತಿಯನ್ನು ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬಹುದು. ಮೊದಲ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೂ ಉತ್ತಮ. ಉಳಿದ ದಿನಗಳಲ್ಲಿ ತುಪ್ಪದ ದೀಪ, ಬೆಲ್ಲದ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ಮಾಡಬಹುದು. ದೀಪವು ಜ್ಞಾನ ಮತ್ತು ದೇವಿಯ ಕೃಪೆಯ ಸಂಕೇತವಾಗಿದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಪೂಜೆ ಮಾಡಬೇಕು. ವಿಶೇಷವಾಗಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಶುಭ. ಮೊದಲು ಗಣಪತಿ ಪ್ರಾರ್ಥನೆ ಮಾಡಿ ನಂತರ ವಾರಾಹಿ ಅಮ್ಮನವರನ್ನು ಧ್ಯಾನಿಸಿ ಸಂಕಲ್ಪ ಮಾಡಬೇಕು. ನಂತರ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಸಮರ್ಪಿಸಿ ಅಷ್ಟೋತ್ತರ ಅಥವಾ ದೇವಿಯ ನಾಮಾವಳಿಯನ್ನು ಪಠಿಸಬಹುದು. ದುರ್ಗಾ ಕವಚ, ಲಲಿತ ಸಹಸ್ರನಾಮ ಅಥವಾ ದೇವಿ ಮಹಾತ್ಮ್ಯದ ಕೆಲವು ಶ್ಲೋಕಗಳನ್ನು ಓದಿದರೂ ಅತ್ಯಂತ ಶುಭ. ವಾರಾಹಿ ದೇವಿಯ ಮೂಲ ಮಂತ್ರವಾಗಿ ಓಂ ಐಂ ರೀಂ ಕ್ಲೀಂ ಶ್ರೀಂ ವಾರಾಹಿ ದೇವೈ ನಮಃ ಅಥವಾ ಓಂ ಶ್ರೀಂ ರೀಂ ಗ್ಲೌಂ ವಾರಾಹಿ ದೇವೈ ನಮಃ ಎಂಬ ಮಂತ್ರವನ್ನು 11, 27, 54 ಅಥವಾ 108 ಬಾರಿ ಭಕ್ತಿಯಿಂದ ಜಪಿಸಬಹುದು. ಆದರೆ ತಾಂತ್ರಿಕ ಮಂತ್ರಗಳು ಮತ್ತು ವಿಶೇಷ ಸಾಧನಗಳನ್ನು ಗುರುಗಳ ಮಾರ್ಗದರ್ಶನವಿಲ್ಲದೆ ಮಾಡಬಾರದು ಎಂಬುದನ್ನು ಮರೆಯಬೇಡಿ. ಸಾಮಾನ್ಯ ಭಕ್ತರು ಸರಳ ಪೂಜೆ ಮತ್ತು ಮೂಲ ಮಂತ್ರ ಜಪ ಮಾಡಿದರೆ ಸಾಕು. ಪ್ರತಿದಿನ ಕುಂಕುಮ ಅರ್ಚನೆ ಮಾಡುವುದು ಅತ್ಯಂತ ಶುಭಕರವಾಗಿದೆ. ಪ್ರತಿಯೊಂದು ನಾಮವನ್ನು ಹೇಳುತ್ತಾ ದೇವಿಯ ಪಾದಾರವಿಂದಗಳಿಗೆ ಕುಂಕುಮ ಸಮರ್ಪಿಸಬಹುದು. ಇದು ಭಕ್ತಿಯ ಸಂಕೇತವಾಗಿದ್ದು ಮನಸ್ಸಿಗೆ ಶಾಂತಿ ನೀಡುತ್ತದೆ.
ಸಂಜೆ ಸಮಯದಲ್ಲಿ ಮತ್ತೆ ದೀಪಾರಾಧನೆ ಮಾಡಿ ದೇವಿಗೆ ನಮಸ್ಕರಿಸಬೇಕು. ನೈವೇದ್ಯವಾಗಿ ಪ್ರತಿದಿನ ವಿಭಿನ್ನ ಸಾತ್ವಿಕ ಪ್ರಸಾದವನ್ನು ಸಮರ್ಪಿಸಬಹುದು. ಪುಳಿಯೋಗರೆ, ಸಿಹಿ ಪೊಂಗಲ್, ಬೆಲ್ಲ, ಕಡಲೆ, ಹೋಳಿಗೆ, ಪಾಯಸ, ಪಂಚಾಮೃತ, ಸಿಹಿ ಗೆಣಸಿನ ತಿನಿಸು, ಹಣ್ಣುಗಳು ಅಥವಾ ಮನೆಯಲ್ಲಿ ಮಾಡಿದ ಯಾವುದೇ ಸಾತ್ವಿಕ ಆಹಾರವನ್ನು ಅರ್ಪಿಸಬಹುದು. ಪ್ರತಿದಿನ ಬೆಲ್ಲದ ಪಾನಕವನ್ನು ಏಲಕ್ಕಿ ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕಿ ಸಮರ್ಪಿಸಿದರೆ ಶುಭ. ಉಪವಾಸ ಮಾಡಲು ಇಚ್ಛಿಸುವವರು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಆಚರಿಸಬೇಕು. ಬೆಳಿಗ್ಗೆ ಪೂಜೆ ಮುಗಿಯುವವರೆಗೂ ಉಪವಾಸವಿದ್ದು ನಂತರ ಲಘು ಆಹಾರ ಸೇವಿಸಬಹುದು. ರಾತ್ರಿ ಪೂಜೆ ಮುಗಿದ ನಂತರ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಆರೋಗ್ಯ ಸಮಸ್ಯೆ ಇರುವವರು ಕಠಿಣ ಉಪವಾಸ ಮಾಡಬೇಕೆಂಬ ನಿಯಮವಿಲ್ಲ. 9 ದಿನಗಳ ಕಾಲ ಮನೆಯಲ್ಲಿ ಶಾಂತಿ, ಸ್ವಚ್ಛತೆ ಮತ್ತು ಸಾತ್ವಿಕ ವಾತಾವರಣ ಕಾಪಾಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಕೋಪ, ಸುಳ್ಳು, ಕಲಹ ಮತ್ತು ಕೆಟ್ಟ ಮಾತುಗಳನ್ನು ದೂರವಿಡಬೇಕು. ಪ್ರತಿದಿನ ದೇವಿಯ ಸ್ಮರಣೆ ಮಾಡುತ್ತಾ ಕುಟುಂಬದ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಶಾಂತಿಗಾಗಿ ಪ್ರಾರ್ಥನೆ ಮಾಡಬೇಕು. 9ನೇ ದಿನ ವಿಶೇಷ ಪೂಜೆ ಮಾಡಿ ದೇವಿಗೆ ಮಹಾನೈವೇದ್ಯ ಸಮರ್ಪಿಸಿ ಇಟ್ಟಿದ್ದ ಬ್ಲೌಸ್ ಪೀಸ್, ದಕ್ಷಿಣೆ, ಬಳೆ ಮತ್ತು ಇತರ ಮಂಗಳದ ವಸ್ತುಗಳನ್ನು ದೇವಿಯ ದೇವಸ್ಥಾನಕ್ಕೆ ಅರ್ಪಿಸಬಹುದು. ವಾರಾಹಿ ದೇವಿಯ ದೇವಸ್ಥಾನ ಇಲ್ಲದಿದ್ದರೆ ದುರ್ಗಾ, ಚಾಮುಂಡೇಶ್ವರಿ ಅಥವಾ ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ಸಮರ್ಪಿಸಬಹುದು. ಈ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ದೇವಿಯ ಕೃಪೆಯಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶತ್ರುಗಳ ಭಯ ಕಡಿಮೆಯಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಉದ್ಯೋಗ, ವ್ಯಾಪಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಆದರೆ ದೇವಿಯ ಅನುಗ್ರಹ ಪಡೆಯಲು ಅತ್ಯಂತ ಮುಖ್ಯವಾದದ್ದು ಶುದ್ಧ ಮನಸ್ಸು, ನಿಸ್ವಾರ್ಥ ಭಕ್ತಿ ಮತ್ತು ಸತ್ಕಾರ್ಯಗಳೆಂಬುದನ್ನು ಸದಾ ನೆನಪಿನಲ್ಲಿಡಬೇಕು. ಇದೇ ಗುಪ್ತ ನವರಾತ್ರಿಯ ಪೂಜೆಯ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮಾಹಿತಿ, ಪೂಜಾ ವಿಧಾನ, ಹಬ್ಬಗಳ ವಿಶೇಷತೆ ಮತ್ತು ಮಂತ್ರಗಳ ಕುರಿತು ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಾರಾಹಿ ಅಮ್ಮನವರ ಆಶೀರ್ವಾದ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.